ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಶ್ರೀಮನ್ಮಹಾಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಹೇಳುತ್ತಾ, ನವೆಂಬರ್ ತಿಂಗಳು 2024ನೇ ಇಸ್ವಿಯ ಸಿಂಹರಾಶಿಯ ರಾಶಿ ಭವಿಷ್ಯ, ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿ ಮೇಲೆ ಇರುವುದರಿಂದ ಗ್ರಹಗತಿಗಳನ್ನು ಹಾಗೂ ಶುಭಾಶುಭ ಫಲಗಳನ್ನು ತಿಳಿದುಕೊಳ್ಳೋಣ. ಸಿಂಹರಾಶಿಯಿಂದ ರವಿಯು ಕ್ರಮವಾಗಿ 3 ಮತ್ತು 4ನೇ ಮನೆಯಲ್ಲಿ, ಕುಜಗ್ರಹನು 12ನೇ ಮನೆಯಲ್ಲಿ, ಬುಧಗ್ರಹನು 4ನೇ ಮನೆಯಲ್ಲಿ, ಬುಧಗ್ರಹನು 4ನೇ ಮನೆಯಲ್ಲಿ, ಗುರುವು 10ನೇ ಮನೆಯಲ್ಲಿ, ಶುಕ್ರಗ್ರಹನು 4 ಮತ್ತು 5ನೇ ಮನೆಯಲ್ಲಿ, ಶನೈಶ್ಚರನು 7ನೇ ಮನೆಯಲ್ಲಿ, ರಾಹುಗ್ರಹನು 8ನೇ ಮನೆಯಲ್ಲಿ, ಕೇತುಗ್ರಹನು ಕ್ರಮವಾಗಿ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಗಳನ್ನು ಸೂಚನೆಯನ್ನು ಮಾಡುತ್ತಾರೆ. ರವಿಯು 3ನೇ ಮನೆಯಲ್ಲಿ 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ತಂದೆ ತಾಯಿಗಳ ಅನುಗ್ರಹ ಹಾಗೂ ತಂದೆ ತಾಯಿಗಳಿಂದ ಪ್ರಶಂಸೆಯನ್ನು ಪಡತಕ್ಕಂತಹದ್ದನ್ನು ಸೂಚನೆಯನ್ನು ಮಾಡ್ತಾನೆ. ಹಾಗೂ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ರವಿಯು ಶುಭಪ್ರದನಾಗಿದ್ದಾನೆ. ಕುಜಗ್ರಹನು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಅಕ್ಕಪಕ್ಕದ ಮನೆಯವರು ಅಥವಾ ಕೆಲಸದಲ್ಲಿ ಸ್ತ್ರೀಯರೊಂದಿಗೆ ಕಲಹ ಆಗತಕ್ಕಂತಹ ಯೋಗವನ್ನು ಸೂಚಿಸಿಕೊಡುವುದರಿಂದ ಆದಷ್ಟು ಒಳ್ಳೆಯ ರೀತಿಯಿಂದ ಇಲ್ಲಿ ಇರುವುದು ಬಹಳ ಉತ್ತಮ. ಹಾಗೂ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ. ಭೂ ಸಂಬಂಧಿ ಖರ್ಚು ವೆಚ್ಚ, ಆಭರಣ, ಬಂಗಾರ, ಬೆಳ್ಳಿಯ ಖರ್ಚು ವೆಚ್ಚಗಳನ್ನು ಕೂಡ ಹಾಗೂ ನ್ಯಾಯಾಲಯದ ಖರ್ಚು ವೆಚ್ಚಗಳನ್ನು ಕೂಡ ಅಧಿಕವಾಗಿ ತೋರಿಸಿಕೊಡ್ತಾನೆ. ಹಾಗೂ ಸ್ತ್ರೀಯರಿಗೆ ಮುಟ್ಟಿನ ಸಮಸ್ಯೆಯನ್ನು ಹಾಗೂ ಹಾರ್ಮೋನ್ ಏರುಪೇರುಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ. ಬುಧಗ್ರಹನು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಜನ ಹಾಗೂ ಕುಟುಂಬಗಳಲ್ಲಿ ಪ್ರಗತಿಯನ್ನು ಹಾಗೂ ಶುಭ ಕಾರ್ಯಗಳ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಆ ಪ್ರಗತಿಯಿಂದ ನಿಮಗೂ ಕೂಡ ಸಂತೋಷ ಸಿಗತಕ್ಕಂತಹದ್ದನ್ನು ಕೂಡ ತೋರಿಸಿಕೊಡ್ತಾನೆ. ಗುರುಗ್ರಹನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಿಕೆ ಹಾಗೂ ಧನಪ್ರಾಪ್ತಿ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ಹಾಗೂ ಸ್ಥಾನಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಶುಕ್ರಗ್ರಹನು 4ನೇ ಮನೆಯಲ್ಲಿ ಹಾಗೂ 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮನೆಗೆ ಬಂಧು ಮಿತ್ರರು, ಸ್ನೇಹಿತರ ಆಗಮನ, ಶುಭ ಸಮಾರಂಭಗಳಲ್ಲಿ ಸೇರುವಿಕೆ ಹಾಗೂ ಅವರಿಂದ ನಿಮಗೆ ಸುಖವನ್ನು ಕೂಡ ಸಂತೋಷವನ್ನು ಕೂಡ ತೋರಿಸಿಕೊಡ್ತಾನೆ. ಸ್ತ್ರೀಯರಿಗೆ ಅಲಂಕಾರಿಕ ವಸ್ತುಗಳು, ಅದರಿಂದ ಸೌಂದರ್ಯ ಅಭಿವೃದ್ಧಿಯನ್ನು ಹಾಗೂ ಆಭರಣ ಪ್ರಾಪ್ತಿಗಳನ್ನು ಕೂಡ ಶುಕ್ರಗ್ರಹನು ಅನುಗ್ರಹವನ್ನು ಮಾಡ್ತಾನೆ. ಶನೈಶ್ಚರನು ಸಮಸಪ್ತಕವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಕಷ್ಟಕರವಾದ ಪ್ರಯಾಣ, ಅಂದರೆ ಶುಭ ಕಾರ್ಯಕ್ಕೂ ಕೂಡ ಪ್ರಯಾಣ ಮಾಡತಕ್ಕಂತಹ ಯೋಗ ಅಥವಾ ಕಷ್ಟಕರವಾಗಿರ್ತಕ್ಕಂತಹ ಪ್ರಯಾಣ, ವ್ಯಾಪಾರಕ್ಕೋಸ್ಕರವಾಗಿ ಪ್ರಯಾಣವನ್ನು ತೋರಿಸಿಕೊಡ್ತಾನೆ. ಆದರೆ ವ್ಯಾಪಾರಕ್ಕೋಸ್ಕರವಾಗಿ ಯಾರು ಪ್ರಯಾಣ ಮಾಡ್ತಾರೋ ಅವರಿಗೆ ಕಲಹಗಳನ್ನು ಕೂಡ ಶನೈಶ್ಚರನು ತೋರಿಸಿಕೊಡ್ತಾನೆ. ಹಾಗಾಗಿ ಕಷ್ಟಕರವಾಗಿರ್ತಕ್ಕಂತಹ ಫಲಗಳ ದೂರ ಆಗುವಿಕೆಗೆ ಶನೈಶ್ಚರನಿಗೆ ಅರ್ಚನೆ, ಆರಾಧನೆ, ಎಳ್ಳು ದೀಪ ಹಚ್ಚುವುದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ರಾಹುಗ್ರಹನು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆಕಸ್ಮಿಕವಾಗಿರ್ತಕ್ಕಂತಹ ಧನಲಾಭ, ಮಿತ್ರರಿಂದಾಗಲಿ ಇಲ್ಲ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಅಂದುಕೊಂಡದೇ ಇರತಕ್ಕಂಥ ಧನಪ್ರಾಪ್ತಿ ಆಗುವ ಯೋಗ ಭಾಗ್ಯವನ್ನು ತೋರಿಸಿಕೊಡ್ತಾನೆ. ಆದರೆ ಸಂತಾನ ಚಿಂತೆಯನ್ನು ಕೂಡ, ಸಂತಾನ ದೂರ ಆಗುವಿಕೆಯನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ. ಹಾಗಾಗಿ ಸರ್ಪ ಆರಾಧನೆ, ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿಯ ಪೂಜೆಗಳನ್ನು ಅಥವಾ ಭೇಟಿ ಮಾಡುವುದು ಬಹಳ ಉತ್ತಮ. ಕೇತುಗ್ರಹನು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಾತಿನಿಂದ ಕಲಹಗಳು ಆರಂಭವಾಗುವಿಕೆಯನ್ನು ತೋರಿಸಿಕೊಡ್ತಾನೆ. ಯಾರು ಸಾಹಸ ಕ್ರೀಡೆ, ಸಾಹಸ ಪ್ರವೃತ್ತಿ, ಸಾಹಸಮಯವಾಗಿರ್ತಕ್ಕಂತಹ ಕೆಲಸದಲ್ಲಿ ಇರ್ತಾರೋ ಅವರಿಗೆ ಅಪಜಯವನ್ನು, ಆ ಅಪಜಯದಿಂದ ದುಃಖವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಹಾಗಾಗಿ ನೀವು ಬಹಳ ಕಾಳಜಿಯನ್ನು ವಹಿಸುವುದು ಬಹಳ ಉತ್ತಮ, ಅತಿ ಅಗತ್ಯ. ಸಿಂಹರಾಶಿಯವರಿಗೆ ಉತ್ತಮ ಬಣ್ಣಗಳನ್ನು ನೋಡುವುದಾದರೆ ಸಿಂಹಾಧಿಪತಿ ರವಿ ಆದ್ದರಿಂದ ಕೇಸರಿ ಹಾಗೂ ಅತಿ ರಕ್ತ ಹಾಗೂ ಕಪ್ಪು ಮಿಶ್ರಿತ ರಕ್ತ ಹಾಗೂ ಬಿಳಿ ಬಣ್ಣಗಳು ಬಹಳ ಉತ್ತಮವಾದವುಗಳು. ಸಿಂಹರಾಶಿಯವರಿಗೆ ಈ ತಿಂಗಳಿನ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ.
10 ಹಾಗೂ 5 ಹಾಗೂ 19, 24 ಹಾಗೂ 28 ಈ ದಿನಗಳಲ್ಲಿ ಶುಭ ಕೆಲಸಗಳನ್ನು ಮಾಡಿ ಶುಭ ಫಲಗಳನ್ನು ಹೊಂದಿಕೊಳ್ಳಿ. ಈ ರೀತಿಯಾಗಿರ್ತಕ್ಕಂತಹ ಗ್ರಹಗಳಿಂದ ಸೂಚನೆಯನ್ನು ಬರತಕ್ಕಂತಹ ಅಶುಭ ಫಲಗಳೂ ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.